ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಗೋಬಿ ಬಟರ್ ಮಸಾಲ ತೋರಿಸ್ತಾ ಇದ್ದೀನಿ. ಕಾಲಿಫ್ಲವರಿಂದ ಬಟರ್ ಮಸಾಲ. ನಾನು ಅರಿಶಿನೂ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ದೀನಿ ಒಂದು 2-3 ನಿಮಿಷ. ಹುಳ ಇದ್ದರೆ ಮತ್ತು ಗಲೀಜಿದ್ರೆ ಎಲ್ಲ ಹೊರಗಡೆ ಬರಲಿ ಅಂತ. ಯಾಕಂದರೆ ಎಲ್ಲ ಹುಳ ಇದ್ದೇ ಇರ್ತವೆ, ನಿಮಗೂ ಗೊತ್ತು, ಇದರಲ್ಲಿ ಕಾಲಿಫ್ಲವರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಒಂದು 2 ನಿಮಿಷ ಉಪ್ಪು, ಸಾಲ್ಟು, ಟರ್ಮರಿಕ್ ಪೌಡ್ರ್ ಎರಡೂ ಹಾಕಿ ನೀರು ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡ್ತಾಯಿದ್ದೀನಿ. ನಂತರ ಮಾಡೋ ಮೆಥಡು, ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಇದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಗೋಬಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಬಿಸಿನೀರಲ್ಲಿ ಇದು ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ಇಂಗ್ರೀಡಿಯೆಂಟ್ಸ್ ಬಂದು ದಹಿ ತೊಗೊಂಡಿದ್ದೀನಿ, ಬಟಾಣಿ ಪೀಸ್ ಬಟಾಣಿ ತೊಗೊಂಡಿದ್ದೀನಿ, 2 ಟೊಮಾಟೊ ಚಾಪ್ಡ್ ಟೊಮಾಟೊ ತೊಗೊಂಡಿದ್ದೀನಿ, 2 ದಪ್ಪದು, 2 ಆನಿಯನ್ನು ಚಾಪ್ಡ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ, ಕೊರಿಯಂಡರು, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, ಗೋಡಂಬಿ ಕ್ಯಾಶು ಆಗಲಿ ಬಾದಾಮಿ ಆಗಲಿ ಇದ್ದರೆ ಹಾಕ್ರಿ. ನನ್ನ ಹತ್ರ ಅದಿಲ್ಲ ಅಂತ ನಾನು ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಕುಂಬಳಕಾಯಿ ಇದು ಬೀಜ ಬರುತ್ತಲ್ಲ, ಅದೊಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ 1.5 ಇಂಚು, ಒಂದು 5 ಲವಂಗ, ಒಂದು 5 ಏಲಕ್ಕಿ, ಇದಿಷ್ಟೂ ತೊಗೊಂಡಿದ್ದೀನಿ. ಇದಿಷ್ಟೂ ಫ್ರೈ ಮಾಡ್ಕೋಬೇಕು. ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದು. ನಾನು ಮೆಥಡ್ ತೋರಿಸ್ತೀನಿ. ಓಕೆ ಗೈಸ್, ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಏಲಕ್ಕಿ, ಲವಂಗ 4, ಚಕ್ಕೆ, ಹಾಗೆ ಪಲಾವ್ ಎಲ್ಲ ತೋರಿಸಿರಲಿಲ್ಲ. ಇದು ಗ್ರೀನ್ ಕಲರ್ ಪಲಾವು, ತುಂಬಾ ಟೇಸ್ಟ್ ಇದು. ನಾನು ಇದರಲ್ಲಿ ರುಬ್ಬಕ್ಕೆ ಹಾಕಿಬಿಡ್ತೀನಿ. ಆಮೇಲೆ ಧನಿಯಾ ಪೌಡರ್, ಧನಿಯಾ ಕಾಳು ಬಾಲ್ಸ್, ಅದು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ. ಎಲ್ಲನೂ ಫ್ರೈ ಮಾಡ್ಕೋಬೇಕಿದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋದು. ಕೊತ್ತಂಬರಿನೂ ಹಾಕಿದ್ದೀನಿ. ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಆಯಿಲ್ ಹಾಕಿದ್ದೀನಿ 1 ಟೇಬಲ್ ಸ್ಪೂನು. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ಇದೆಯಲ್ಲ, ಗೋಡಂಬಿ ಇಲ್ಲ, ಅದ್ರ ಬದಲು ಇದೂ ಟೊಮಾಟೊ 2 ಹಾಕ್ತಾಯಿದ್ದೀನಿ ನಾನು. ಪಂಪ್ಕಿನ್ ಸೀಡ್ಸು ಮತ್ತು ಟೊಮಾಟೊ ಎಲ್ಲನೂ ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಓಕೆ ಗೈಸ್, ಇಲ್ಲಿ ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ. ವಾಸನೆ ಕೂಡ, ಹಸಿ ವಾಸನೆ ಕೂಡ ಹೋಗಿದೆ. ನೆಕ್ಸ್ಟ್ ಇದು ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ, ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಬಿಸಿ ಇದೆ, ಒಂದು 10 ನಿಮಿಷ ಬಿಡ್ತೀನಿ ಇದು ತಣ್ಣಗಾಗಕ್ಕೆ. ನಂತರ ಪೇಸ್ಟ್ ಮಾಡ್ಕೊಳ್ತೀನಿ ನಾನಿದು. ಓಕೆ ಗೈಸ್, ತಣ್ಣಗಾಗಿದೆ. ಈಗ ಇಂಗ್ರೀಡಿಯೆಂಟ್ಸ್ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಪೇಸ್ಟ್ ಮಾಡ್ಕೊಂಡಿದ ತಕ್ಷಣ ತುಂಬ ಈಸಿ ಮೆಥಡು, ನಿಮ್ಗಳಿಗೂ ಗೊತ್ತಿರತ್ತಿದೆ, ನಾನೇನು ಹೇಳೋ ಸ್ಪೆಷಲ್ ಏನಿಲ್ಲ. ನೀವು ಮನೆಗಳಲ್ಲಿ ಮಾಡ್ಕೊಂಡಿರ್ತೀರ, ಟ್ರೈ ಮಾಡಿರ್ತೀರ, ಹೇಗೆ ಮಾಡೋದು ಅನ್ನೋದು ಸಹ ತಮಗೆಲ್ಲ ಗೊತ್ತಿರುತ್ತೆ. ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ನೋಡ್ತಿದ್ದೀರಲ್ಲ, ಪೇಸ್ಟ್ ನೈಸಾಗಿ ಮಾಡ್ಕೊಂಡಿದ್ದೀನಿ ಪೇಸ್ಟನ್ನು. ಓಕೆ, ಕಾಣಿಸ್ತಿದೆಯಲ್ಲ, ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಬಟರ್ 2 ಟೇಬಲ್ ಸ್ಪೂನ್ ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಮೇಲೊಂದು ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಪೂರ ತುಪ್ಪದಲ್ಲೇ ಮಾಡ್ಕೊಳ್ತೀರ, ಬಟರಲ್ಲಿ ಇಲ್ಲ ಘೀಯಲ್ಲಿ ಮಾಡ್ಕೊಳ್ತೀನಿ ಅನ್ನೋದಾದರೆ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಹಾಗಾಗಿ ನಾನು 2 to 3 ಟೇಬಲ್ ಸ್ಪೂನ್ ಘೀ ಯೂಸ್ ಮಾಡಿದ್ದೀನಿ. ನೀವು ಆಯಿಲ್ ಪ್ಲಸ್ ಇದು 2 ಮಿಕ್ಸ್ ಮಾಡ್ಕೊಳ್ಳೋದಿದ್ರೆ, ಆ್ಯಡ್ ಮಾಡೋದಿದ್ರೆ ಮಾಡ್ಕೊಳ್ಳಿ. ನಾನೀಗ ಇದು ಮಾಡಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾಗಿದೆ. ನಾನು ಈ ಗರಂ ಮಸಾಲ, ಇದೇನು ಮಸಾಲೆ ಐಟಮ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ಸ್ವಲ್ಪ ಇದು ಆಯಿಲ್ ಬಿಡ್ಕೋಬೇಕು. ಮಸಾಲೆ ವಾಸನೆ ಕೂಡ ಆಗಲೇ ಒಂದು ಸತಿ ಫ್ರೈ ಮಾಡಿದ್ದೀನಿ, ಆದರೂ ಈಗ ಇನ್ನೊಮ್ಮೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಬಿಟ್ಕೊಂಡು ಸ್ವಲ್ಪ ಆಯಿಲಿ ಬಿಡ್ಕೊಂಡ್ರೇ ಟೇಸ್ಟು. ಅದು ನಿಮ್ಗೆ ಗೊತ್ತೇ ಇದೆ, ಸ್ವಲ್ಪ ಆಯಿಲು ಕೂಡ ಬಿಡ್ಕೋಬೇಕು.
ಸ್ವಲ್ಪ ನಾನೀಗ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಆಯಿಲ್ ಬಿಟ್ಕೊಳ್ಳೋ ತನಕ ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ನಾನು ಖಾರದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್, ಅಂದರೆ ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಖಾರದ ಪುಡಿ. ಹಾಗೆ ದಹಿ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ 2.5 ಹಾಕ್ತಾಯಿದ್ದೀನಿ ನಾನು ದಹಿ. ಕರಡು ಮೊಸರು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ವಾಸನೆ ಹೋಗಬೇಕು, ಹಸಿ ವಾಸನೆ ಹೋಗಬೇಕು. ಲಮ್ಸ್ ಇರಬಾರ್ದು, ಗಂಟು ಥರ ಆಗಬಾರ್ದು. ಕ್ಲೀನಾಗಿ ಕೈ ಆಡಿಸ್ರಿ. ಈಗ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ತಮ್ಮ ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಈಗ ಆಯಿಲ್ ಬಿಟ್ಕೊಳ್ಳೋ ತನಕ ಮತ್ತೆ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ ನಾನೀಗ. ಒಂದು 5 to 10 ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿ ಆಯಿಲ್ ಬಿಟ್ಕೋಬೇಕು. ಮುಚ್ಚಿದ್ದೀನಿ ನಾನು, ಇನ್ನೂ ಲಿಡ್ ಮುಚ್ಚಿದ್ದೀನಿ. ನೆಕ್ಸ್ಟ್ ಏನಿಲ್ಲ, ಗೋಬಿನೂ ಬಟರ್ ಮಿಕ್ಸ್ ಮಾಡಿ ಫ್ರೆಶ್ ಕ್ರೀಮ್ ಹಾಕಿದರೆ ಆಯಿತು. ಗೋಬಿ ಬಟರ್ ಮಸಾಲ ರೆಡಿ ಆಗುತ್ತೆ. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ ಇಲ್ಲಿ ಈಗ ಇದು ಆಯಿಲ್ ಬಿಡ್ಕೊಂಡಿದೆ. ನಾನೀಗ ಬಟಾಣಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಬಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಶುಗರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಕೊಡುತ್ತೆ ಇದು. ಬಟಾಣಿ ನಿಮ್ಮ ಆಪ್ಷನ್, ಇಷ್ಟ ಇದ್ದರೆ ಹಾಕೋಬೋದು. ಬಟಾಣಿ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನೇ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಗೋಬಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಬಾಯ್ಲ್ ಮಾಡಿ ಇಟ್ಕೊಂಡಿದ್ದು ಗೋಬಿ. ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ತುಂಬ ಗಟ್ಟಿಯಾಗಿದೆ. ಗೋಬಿ ಮಟರ್ ಎರಡೂ ಮಿಕ್ಸ್ ಆ್ಯಡ್ ಮಾಡಿದ್ದೀನಿ. ಗೋಬಿ ಬಟರ್ ಮಸಾಲ ಮಾಡ್ತಾ ಇರೋದು. ಗೋಬಿ ಬಟರ್ ಮಸಾಲ ಮಾಡ್ತಾ ಇರೋದು. ಬಟಾಣಿ ಒಂದು ನಾನು ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಈಗ ಇದು ಕೂಡ ಬೇಯಕ್ಕೆ ಬಿಡೋಣ. ನಾನು ಇದಕ್ಕೆ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಶ್ ಕ್ರೀಮು ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ಗಟ್ಟಿ ಆಗಿಬಿಟ್ಟಿದೆ ಇದು. ಇಲ್ಲಿ ನೋಡಿ, ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ. ಇದು ನಿಮಗೂ ಗೊತ್ತೇ ಇದೆ, ಇದ್ರದ್ದು ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ವೈಟ್ ಕಲರಿಗೆ ಬರುತ್ತೆ. ಇದು ಚೂರು ಲೈಟಾಗಿ ವೈಟ್ ಕಲರ್ ಬರುತ್ತೆ, ರೆಡ್ ಇದ್ದಿದ್ದು. ಶುಗರ್ ಆ್ಯಡ್ ಮಾಡಿದ್ದೀನಿ, ಸಾಲ್ಟ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ಬಾಯ್ಲ್ ಮಾಡೋಕ್ಕೆ ಬಿಟ್ಟರೆ ಮುಗೀತು. ಗೋಬಿ ಬಟರ್ ಮಸಾಲ ಈಗ ಇದೊಂದು ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಇದೆಲ್ಲ ಬೇಯಬೇಕಲ್ಲ. ಓಕೆ ಗೈಸ್, ಇದು ಮೇಲೆ 1 ಟೇಬಲ್ ಸ್ಪೂನ್ ಘೀ ಹಾಕಿದ್ದೀನಿ ನೋಡಿ. ಓಕೆ ಗೈಸ್, ರೆಡಿ ಆಗಿದೆ. ನಿಮ್ಗೆ ಗಟ್ಟಿ ಬೇಕು ಅಂದರೆ ನೋಡ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಳ್ರಿ. ಇದು ಯಾವುದ್ರ ಜೊತೆಗೆ ತಿನ್ನೋದು ಅಂತಲೂ ನಿಮ್ಗೆ ಗೊತ್ತಿದೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಪರೋಟ, ಚಪಾತಿ, ರೊಟ್ಟಿ, ಅದು ನಿಮ್ಗೆ ಆಪ್ಷನ್ ಬಿಟ್ಟಿದ್ದದು. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಜಾಸ್ತಿ ಪರೋಟ ಜೊತೆಗೆ ತಿಂತಾರೆ. ನಿಮ್ಗೆ ಯಾವುದ್ರ ಜೊತೆಗೆ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ತಿನ್ನಿ. ಓಕೆ ಗೈಸ್, ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬಟ್ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾತ್ರ ಕೊಡಬೇಡಿ, ಮನಸ್ಸಿಗೆ ತುಂಬ ನೋವಾಗತ್ತೆ. ನೋಡಿಲ್ಲ ಅಂದರೂ ತೊಂದರೆ ಇಲ್ಲ. ಓಕೆ ಗೈಸ್, ಹೇಳಿ
ಬಟರ್ ಗೋಬಿ ಮಸಾಲ ರೆಡಿಯಾಗಿದೆ. ತಮ್ಗಳಿಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.